ಅಮ್ಮ, ಬಿಸಿ ಬಿಸಿ ಬಿರಿಯಾನಿ ತಿನ್ನಬೇಕು, ಮಾಡಿಕೊಡ್ತೀಯಾ? ಸರಿ ಅಮ್ಮು. ಮಟನ್ ತಗೊಂಡು ಮೊಸರು ಹಾಕಿ, ಚಿಲ್ಲಿ ಪೌಡ್ರ್ ಹಾಕಿ, ಧನಿಯಾ ಪೌಡ್ರ್ ಹಾಕಿ, ಅರಿಶಿನ ಹಾಕಿ, ಉಪ್ಪು ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸೈಡಾಗ ಒಂದು 1/2 hour ಬಿಡಬೇಕು. ಆಮೇಲೆ ಏನು ಮಾಡಬೇಕಮ್ಮ? ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಮೊಸರು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಎಲ್ಲ ಕಟ್ ಮಾಡಿ ಇಕ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ನಾವು 2 kg ಮಟನ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಈರುಳ್ಳಿ ಹಾಕಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೇ ಹಾಕಿ ಬ್ರೌನ್ ಆಗೋಕ್ಕೆ ಬಿಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋಕ್ಕೆ ಬಿಡಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋ ತನಕ. ಆಮೇಲೆ ಮಸಾಲೆ ಎಲ್ಲ ಹಾಕ್ಕೋಬೇಕು. ಅಚ್ಕಾರದ ಪುಡಿ, ಧನಿಯಾ ಪೌಡ್ರ್, ಅರಿಶಿನ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡಿರೋ ಮಟನ್ ಎಲ್ಲ ಹಾಕಿ ಚೆನ್ನಾಗೆ ಒಂದು ಮಿಕ್ಸ್ ಕೊಡಬೇಕು. ಮೊಸರು ಹಾಕಿ ಅದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವಾಗಲೇ ನಿಂಬೆಹಣ್ಣು ಹಾಕಿಬಿಡಬೇಕು. ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ನ ಬೇಯಿಸ್ಕೋಬೇಕು ಚೆನ್ನಾಗಿ. ಅಮ್ಮ, ಈ ಮಸಾಲೆಗೆ ನೀರು ಹಾಕಬಾರ್ದಾ? ಇಲ್ಲ ಅಮ್ಮು, ಇದಕ್ಕೆ ನೀರು ಹಾಕಬಾರ್ದು. ಮಟನ್ನಲ್ಲಿ ಬಿಡುತ್ತಲ್ಲ ನೀರು, ಅದನ್ನೇ ಸಾಕು. 2 kg ಮಟನ್ಗೆ 2 kg ಅಕ್ಕಿನ ತೊಳೆದು ಸೈಡಾಗೆ ಎತ್ತಿಕ್ಕೋಬೇಕು. ಅದಾದಮೇಲೆ ಕುದೀತಾ ಇರೋ ನೀರಿಗೆ ಅಕ್ಕಿ ಹಾಕಿ 3/4 ಭಾಗ ಅಷ್ಟು ಬೇಯಿಸಿ ಗಂಜಿನ ತೆಗಿಬೇಕು. ತೆಗ್ದಾದ್ಮೇಲೆ ಮಟನ್ನ ಅಕ್ಕಿಗೆ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಮೇಲ್ಗಡೆ ಸ್ವಲ್ಪ ಫುಡ್ ಕಲರ್ ಹಾಕಿ, ಪುದೀನ ಸೊಪ್ಪು ಹಾಕಿ ಒಂದು 10 ನಿಮಿಷ ದಮ್ಮಿಗೆ ಬಿಡಬೇಕು. ಅಮ್ಮ, ಅಷ್ಟೇನಾ? ಬಿರಿಯಾನಿ ರೆಡಿ ಆಯಿತಾ? ಹ್ಞೂ ಅಮ್ಮು, ಬಿರಿಯಾನಿ ರೆಡಿ ಆಯಿತು. ಹ್ಞೂ ಅಮ್ಮು, ಬಿರಿಯಾನಿ ರೆಡಿ. ತಟ್ಟೆ ಎತ್ಕೊಂಡು ಓಡು ಬಾ. ಬಂದೆ ಅಮ್ಮ.